ವೇದಗಳ ವಿಷಯದಲ್ಲಿ ಬರಗೂರು ರಾಮಚಂದ್ರಪ್ಪನವರು ಯಾವ ರೀತಿಯ ಸುಳ್ಳುಗಳನ್ನು ಹೇಳಿದರು ಮತ್ತು ಆ ಸುಳ್ಳುಗಳನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಪರಿಷ್ಕರಣೆ ಸಮಿತಿ ಆ ಸುಳ್ಳುಗಳನ್ನು ಹೇಗೆ ಎತ್ತಿ ಹಿಡಿದಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ. ಅದೇ ರೀತಿಯಲ್ಲಿ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇತಿಹಾಸದ ಪರಿಚಯ ಅನ್ನುವ ಒಂದು ವಿಷಯದಲ್ಲೂ ಕೂಡ ಇವರು ಏನು ಸುಳ್ಳುಗಳನ್ನು ಹೇಳಿದರು ಅವುಗಳನ್ನು ನಾವು ಪ್ರಶ್ನೆ ಮಾಡಿ ಅವುಗಳನ್ನು ಬದಿಗಿಟ್ಟು ಸತ್ಯ ವಿಚಾರವನ್ನು ತಿಳಿಸುವಂತಹ ಕೆಲಸವನ್ನು ನಾವು ಮಾಡಿದ್ದೆವು. ಉದಾಹರಣೆಗೆ, ನಾವು ಇತಿಹಾಸದ ಒಂದು ಪರಿಚಯ ಭಾರತೀಯರಿಗೆ ಇರಲಿಲ್ಲ ಅನ್ನುವುದು ಬರಗೂರು ರಾಮಚಂದ್ರಪ್ಪನವರ ವಾದ. ಅವರ ಪರಿಷ್ಕರಣದ ಅವರ ಪಠ್ಯಪುಸ್ತಕಗಳಲ್ಲಿ ಕೂಡ ಆ ಒಂದು ವಿಷಯ ಮತ್ತೆ ಮತ್ತೆ ಬರುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಯುರೋಪಿನಿಂದ ಬಂದಂತಹ ಇತಿಹಾಸ ತಜ್ಞರೇ ಈ ದೇಶದಲ್ಲಿ ಇತಿಹಾಸ ಪ್ರಜ್ಞೆಯನ್ನು ಬೆಳೆಸಿದರು. ಈ ದೇಶದ ಮೂಲ ನಿವಾಸಿಗಳಿಗೆ, ಈ ದೇಶದ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಅನ್ನುವುದನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಆದರೆ ನಾವು ಅದನ್ನು ಪ್ರಶ್ನೆ ಮಾಡಿದೆವು. ಯಾಕೆಂತ ಹೇಳಿದರೆ, ನಮ್ಮಲ್ಲಿ ಅನೇಕ ಪುರಾಣಗಳಿದ್ದಾವೆ ಮತ್ತು ವೇದ ವಾಂಗ್ಮಯ ಇದೆ ಮತ್ತು ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳಂತಹ ಮಹಾಕಾವ್ಯಗಳಿದ್ದಾವೆ, ಶಾಸ್ತ್ರ ಗ್ರಂಥಗಳಿದ್ದಾವೆ. ಈ ಎಲ್ಲ ಗ್ರಂಥಗಳಲ್ಲೂ ಕೂಡ, ಮನುಸ್ಮೃತಿಯನ್ನು ಒಳಗೊಂಡಂತೆ ಎಲ್ಲ ಗ್ರಂಥಗಳಲ್ಲೂ ಕೂಡ ನಮ್ಮ ದೇಶ ಯಾವ ರೀತಿ ಇತ್ತು, ಇದರ ಸೀಮೆಗಳು ಯಾವುದು ಮತ್ತು ಇದರ ಸುತ್ತಮುತ್ತ ಬೇರೆ ಯಾವ ಭೂಖಂಡಗಳಿತ್ತು, ಈ ದೇಶದ ಒಳಗಿನ ಒಂದು ಪ್ರಾಕೃತಿಕ ವೈವಿಧ್ಯಗಳು ಯಾವುದು, ಇದೆಲ್ಲವೂ ಕೂಡ ಬಹಳ ವಿಸ್ತೃತವಾಗಿ ಬಂದಿದೆ. ಅದು ಕಾಳಿದಾಸನ ಮೇಘ ಸಂದೇಶ ಇರಬಹುದು, ಮೇಘದೂತ ಇರಬಹುದು, ಅಥವಾ ರಾಮಾಯಣ ಮಹಾಭಾರತಗಳಂಥ ಮಹಾಕಾವ್ಯಗಳಿರ್ಬೋದು. ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇಡೀ ಒಂದು ಅಖಂಡ ಭಾರತದ ಪರಿಕಲ್ಪನೆ ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ದೇಶದ ಜನರಿಗೆ ಒಂದು ಭೂಗೋಳದ ಪರಿಕಲ್ಪನೆ ಇರಲಿಲ್ಲ, ಭೂಪಟದ ಪರಿಕಲ್ಪನೆ ಇರಲಿಲ್ಲ, ಇದನ್ನು ಯಾರೋ ಬೇರೆಯವರು ಬಂದು ಕೊಡಬೇಕಾಯಿತು. ಭಾರತೀಯರಿಗೆ ಇತಿಹಾಸ ಪ್ರಜ್ಞೆಯೇ ಇರಲಿಲ್ಲ, ಇದನ್ನು ಯಾರೋ ಬೇರೆ ವಿದೇಶಿಯರು ಬಂದು ಕೊಡಬೇಕಾಯಿತು ಅಂತ ಹೇಳುವ ಈ ಬರಗೂರು ರಾಮಚಂದ್ರಪ್ಪನವರ ವಾದ ಏನಿದೆ, ಇದು ಅಸಂಬದ್ಧವಾದ, ಅತಾರ್ಕಿಕವಾದ ಮತ್ತು ಅಸತ್ಯವಾದಂಥ ವಾದ. ಇದನ್ನು ನಾವು ಪ್ರಶ್ನೆ ಮಾಡಿ ನಮ್ಮ ಪಠ್ಯಪುಸ್ತಕಗಳಲ್ಲಿ ಬದಲಾವಣೆಯನ್ನು ತಂದಿದ್ದೆವು. ಆದರೆ ಈಗ ಮತ್ತೆ ಏನು ಮಧು ಬಂಗಾರಪ್ಪನವರ ನೇತೃತ್ವದ ಶಿಕ್ಷಣ ಇಲಾಖೆ ಏನಿದೆ, ಹೊಸ ಪರಿಷ್ಕರಣ ಸಮಿತಿ ಏನಿದೆ, ಅದು ನಮ್ಮ ಆ ಹಳೆ ಪಠ್ಯವನ್ನು ಕಿತ್ತು ಹಾಕಿ ಮತ್ತೆ ಬರಗೂರು ರಾಮಚಂದ್ರಪ್ಪನವರ ಸುಳ್ಳುಗಳನ್ನು ತಂದು ಪಠ್ಯಪುಸ್ತಕದಲ್ಲಿ ಕೂರಿಸಿದೆ. ಹಾಗಾಗಿ ಇವತ್ತು ನಮಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಇತಿಹಾಸ ಪಠ್ಯವನ್ನು ಓದಿದ ಮೇಲೆ ಅವರಿಗೆ ಭಾರತೀಯತೆಯ ಬಗ್ಗೆ, ರಾಷ್ಟ್ರದ ಬಗ್ಗೆ ಯಾವುದೇ ಒಂದು ಒಳ್ಳೆಯ ಭಾವನೆ ಬರದೇ ಇರೋ ರೀತಿಯಲ್ಲಿ ಈ ಪಠ್ಯಪುಸ್ತಕವನ್ನು ಹೊಸದಾಗಿ ಇವರು ಬರೆದಿದ್ದಾರೆ. ಅದರಲ್ಲಿ ಆಬೆ ಡೂಬೋ ಅಂತ ಹೇಳುವಂಥ ಒಬ್ಬ ಫ್ರೆಂಚ್ ಮಿಷನರಿ, ಅವನನ್ನು ಒಬ್ಬ ಸಂತನಾಗಿ, ಸನ್ಯಾಸಿಯಾಗಿ, ಒಬ್ಬ ದೊಡ್ಡ ಧರ್ಮಗುರುವಾಗಿ ತೋರಿಸ್ತಾರೆ. ಬರಗೂರು ರಾಮಚಂದ್ರಪ್ಪನವರು ಮಾಡಿದಂತಹ ದೊಡ್ಡ ಅನ್ಯಾಯ ಇದು. ಅಂದರೆ ಅವರು ಇತಿಹಾಸಕ್ಕೆ ಮಾಡಿದ ಅನ್ಯಾಯ, ಮಕ್ಕಳಿಗೆ ಮಾಡಿದ ಅನ್ಯಾಯ, ಶಿಕ್ಷಣ ಕ್ಷೇತ್ರಕ್ಕೆ ಮಾಡಿದ ಅನ್ಯಾಯ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಒಬ್ಬ ಮಿಷನರಿ ಅವನ ಪುಸ್ತಕದಲ್ಲೇ ಅವನು ಬರ್ಕೊಳ್ತಾನೆ, ನಾನು 25-30 ವರ್ಷಗಳ ಕಾಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾನು ಮಿಷನರಿ ಮತಾಂತರ ಕೆಲಸವನ್ನು ಮಾಡಿದೆ. ಆದರೂ ಕೂಡ ನನಗೆ ತೃಪ್ತಿ ಕೊಡುವಷ್ಟು ಮಟ್ಟಿಗೆ ನಾನು ಮತಾಂತರವನ್ನು ಮಾಡಲಿಕ್ಕೆ ಆಗಲಿಲ್ಲ. ಹೆಚ್ಚು ಜನರನ್ನು ನಾನು ಮತಾಂತರ ಮಾಡಿ ಕ್ರಿಶ್ಚಿಯನ್ ರಿಲಿಜನ್ಗೆ ಸೇರಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನುವ ಮಾತುಗಳನ್ನು ಆಬೆ ಡೂಬೋನಂತಹ ಒಬ್ಬ ಮಿಷನರಿ ತನ್ನ ಪುಸ್ತಕದಲ್ಲೇ ಬರೆದುಕೊಳ್ತಾನೆ. ಆದರೆ ಇವರು ಇತಿಹಾಸದ ಪಠ್ಯಪುಸ್ತಕದಲ್ಲಿ ಏನು ಮಾಡ್ತಾರೆ ಅಂದರೆ, ಅಂತಹ ಒಬ್ಬ ಮಿಷನರಿಯ, ಒಬ್ಬ ಕುತಂತ್ರಿಯ ಒಂದು ವ್ಯಕ್ತಿತ್ವವನ್ನು, ಅವನ ನಿಜ ಕಥೆಯನ್ನು, ವಾಸ್ತವವನ್ನು ಬದಿಗಿಟ್ಟು ಅದನ್ನು ಮರೆಮಾಚಿ ಅವನೊಬ್ಬ ದೊಡ್ಡ ಸಂತ, ಅವನೊಬ್ಬ ದೊಡ್ಡ ಸನ್ಯಾಸಿ, ಅವನನ್ನು ಧರ್ಮಗುರು ಅಂತ ಜನಸಾಮಾನ್ಯರು ಗೌರವಿಸ್ತಾ ಇದ್ರು, ಅವನು ಬಹಳ ದೊಡ್ಡ ದಾರ್ಶನಿಕ ಅನ್ನುವ ರೀತಿಯಲ್ಲಿ ಕಥೆಗಳನ್ನು ಬರಿತಾ ಹೋಗ್ತಾರೆ. ಇದು ಬರಗೂರು ರಾಮಚಂದ್ರಪ್ಪನವರು ಉದ್ದೇಶಪೂರ್ವಕವಾಗಿಯೇ ಮಾಡಿದಂತಹ ಅಪಚಾರ ಅಂತ ನಾನು ಹೇಳ್ತೇನೆ. ಯಾಕಂದರೆ ಅವರಿಗೆ ಈ ಯಾವ ವಿಚಾರಗಳು ಕೂಡ ಗೊತ್ತಿಲ್ಲದೆ ಇರುವಂಥದ್ದಲ್ಲ. ಆದರೆ ಎಲ್ಲಿ ಯಾವ ವಿಚಾರವನ್ನು ಮಾತ್ರ ಎತ್ತಿ ಹೇಳಬೇಕು, ಅಂತಹ ಚೆರ್ರಿ ಪಿಕ್ಕಿಂಗ್ ಅಂತ ನಾವೇನು ಹೇಳ್ತೇವೆ, ಅಂತಹ ಕೆಲವು ಅಂಶಗಳನ್ನು ಮಾತ್ರ ಎತ್ತಿ ಸುಳ್ಳುಗಳನ್ನು ಮಕ್ಕಳಿಗೆ ಕೊಡುವ ಕೆಲಸವನ್ನು ಇವರು ನಿರಂತರವಾಗಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಮಾಡ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ರಿಲಿಜನ್ ಮತ್ತು ಧರ್ಮ, ನಮ್ಮ ಪಠ್ಯಪುಸ್ತಕದ ನಾವು ಪರಿಷ್ಕರಣೆಯ ಸಮಯದಲ್ಲಿ ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಎರಡೂ ಶಬ್ದಗಳನ್ನು ಕೂಡ ಬೇರೆ ಬೇರೆಯಾಗಿ ನಾವು ಬಳಸ್ತೇವೆ. ರಿಲಿಜನ್ ಅಂದ್ರೇ ಬೇರೆ, ಅದರ ಪರಿಕಲ್ಪನೆಯೇ ಬೇರೆ, ಧರ್ಮ ಅನ್ನುವ ಪರಿಕಲ್ಪನೆಯೇ ಬೇರೆ ಅನ್ನುವುದನ್ನು ನಾವು ಬಾಕ್ಸ್ ಐಟಮ್ ಮಾಡಿ ಕೊಡ್ತೇವೆ. ರಿಲಿಜನ್ನ ವ್ಯಾಪ್ತಿ ಏನು, ಅದರ ಒಂದು ಶಬ್ದದ ಅರ್ಥ ವ್ಯಾಪ್ತಿ ಏನು ಅನ್ನೋದನ್ನು ನಾವು ಹೇಳ್ತೇವೆ. ಇದನ್ನು ನಾವು ಪ್ರಥಮವಾಗಿ ಮಾಡಿದ್ದಲ್ಲ. ನಮ್ಮ ಹಿಂದೆ ಈ ಪಠ್ಯಪುಸ್ತಕಗಳ ಮೂಲ ರಚನೆಕಾರರಾದ ಅಥವಾ ಮೂಲ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ GS ಮುಡಂಬಡಿತಾಯನವರು ಕೂಡ ಈ ಒಂದು ಎಚ್ಚರವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಅವರು ಯಾವುದು ರಿಲಿಜನ್, ಯಾವುದು ಧರ್ಮ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಪಠ್ಯಪುಸ್ತಕಗಳಲ್ಲಿ ಹೇಳ್ತಾರೆ. ಆದರೆ ಬರಗೂರು ರಾಮಚಂದ್ರಪ್ಪನವರು ಅದನ್ನು ಬದಲಾವಣೆ ಮಾಡಿದರು. ಎಲ್ಲ ರಿಲಿಜನ್ಗಳನ್ನು ಕೂಡ ಧರ್ಮ ಅನ್ನುವ ಹೆಸರಿನಿಂದ ಅವರು ಕರೀತಾರೆ. ಪಠ್ಯಪುಸ್ತಕದಲ್ಲಿ ಬದಲಾವಣೆಯನ್ನು ಮಾಡಿದರು. ಆನಂತರ ಬಂದ ನಮ್ಮ ಸಮಿತಿ ಅದನ್ನು ಬದಲಾವಣೆ ಮಾಡಿ, ಇಲ್ಲ, ರಿಲಿಜನ್ ಅಂದರೆ ಬೇರೆ, ಧರ್ಮ ಅಂದರೆ ಬೇರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಆ ವರ್ಗೀಕರಣವನ್ನು ಮಾಡಿದೆವು. ಆದರೆ ಈಗ ಮತ್ತೆ ಮಧು ಬಂಗಾರಪ್ಪನವರ ನೇತೃತ್ವದ ಶಿಕ್ಷಣ ಇಲಾಖೆ ಮತ್ತು ಅದರ ಪರಿಷ್ಕರಣ ಸಮಿತಿ ಅದೆಲ್ಲವನ್ನೂ ತೆಗೆದುಹಾಕಿ
ಅವರು ಮತ್ತೆ ರಿಲಿಜನ್ ಅನ್ನುವ ಕಡೆಯಲ್ಲೆಲ್ಲ ಧರ್ಮ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅಂದರೆ ಇದು ಬಹಳ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ದೊಡ್ಡ ದ್ರೋಹ ಅಂತ ನಾನು ಹೇಳ್ತೇನೆ. ಧರ್ಮ ಅನ್ನುವ ಶಬ್ದಕ್ಕಿರುವ ಅರ್ಥವ್ಯಾಪ್ತಿಯೇ ಬೇರೆ, ರಿಲಿಜನ್ ಅನ್ನೋ ಶಬ್ದಕ್ಕಿರುವ ಅರ್ಥವ್ಯಾಪ್ತಿಯೇ ಬೇರೆ, ಎರಡೂ ಬೇರೆ ಬೇರೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಮತ್ತು ಈ ವ್ಯತ್ಯಾಸಗಳು ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕಾಗಿದೆ. ನಾವು ಇಲ್ಲಿ ಯಾವುದನ್ನು ಕೂಡ ಇದು ಮೇಲೆ ಇದು ಕೆಳಗೆ ಅಂತ ಹೇಳ್ತಾ ಇಲ್ಲ. ರಿಲಿಜನ್ ಕೆಳಗೆ ಧರ್ಮ ಮೇಲೆ ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಅಥವಾ ನಮ್ಮ ಆಶಯ ಅಲ್ಲ. ಆದರೆ ಎರಡು ಬೇರೆ ಬೇರೆ ಪರಿಕಲ್ಪನೆಗಳನ್ನು, ಎರಡು ಬೇರೆ ಬೇರೆ ಶಬ್ದಗಳನ್ನು ಮಕ್ಕಳಿಗೆ ತಿಳಿಸಬೇಕಾದ ಜವಾಬ್ದಾರಿ ನಮಗೆ ಇದೆ ಅನ್ನುವ ಎಚ್ಚರದಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಆದರೆ ಈಗಿನ ಪರಿಷ್ಕರಣ ಸಮಿತಿ, ಕಾಂಗ್ರೆಸ್ ಸರ್ಕಾರದ ಪರಿಷ್ಕರಣ ಸಮಿತಿ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಏಜೆಂಟರ ಹಾಗೆ ಕೆಲಸ ಮಾಡಿ ಈ ಎಲ್ಲ ಬದಲಾವಣೆಯನ್ನು, ಬರಗೂರು ರಾಮಚಂದ್ರಪ್ಪ ಅವರು ಮಾಡಿದ ಅಷ್ಟು ಬದಲಾವಣೆಗಳನ್ನು ಮತ್ತೆ ವಾಪಸ್ಸು ತಂದು ಒಟ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವ ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನೋದನ್ನು ನಾವು ನೇರವಾಗಿ ಹೇಳ್ಬೋದು. ಅದೇ ರೀತಿಯಲ್ಲಿ ಬೌದ್ಧ ಮತ್ತು ಜೈನ ದರ್ಶನಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಬರಗೂರು ರಾಮಚಂದ್ರಪ್ಪನವರು ಒಂದು ಕಥೆಯನ್ನು ಬರೆದಿದ್ರು. ಅದು ಕಥೆ ಅಂತ ಯಾಕೆ ಹೇಳ್ತೇನೆ ಅಂದರೆ ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲ. ಬರಗೂರು ರಾಮಚಂದ್ರಪ್ಪನವರ ಹತ್ರ ನಾವು ಮೇಲಿಂದ ಮೇಲೆ ಪ್ರಶ್ನೆ ಮಾಡಿದೆವು, ನೀವು ಈ ಥರ 2 ಪೇಜ್ ಬರೆದಿದ್ದೀರಲ್ಲ, ಇದಕ್ಕೆ ಏನು ಆಧಾರ ಇದೆ, ಏನು ಸಾಕ್ಷಿ ಇದೆ, ಏನು ಐತಿಹಾಸಿಕವಾದ ಒಂದು ಪುರಾವೆ ಇದೆ ಅಂತ ಕೇಳಿದರೆ ಅವರು ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ಅವರು ಒಂದು ರೀತಿಯಲ್ಲಿ ತಲೆಮರೆಸಿಕೊಂಡು ಅಥವಾ ನೇರವಾದ ಯಾವುದೇ ಒಂದು ಪ್ರಶ್ನೆಗೆ ಸಿಗದೆ, ಪತ್ರಕರ್ತರಿಗೆ ಸಿಗದೆ ತಲೆಮರೆಸಿಕೊಂಡು ಓಡಾಡ್ತಿದ್ರು. ಈ ವಿಚಾರದಲ್ಲಿ ಬೌದ್ಧ ಮತ್ತು ಜೈನ ದರ್ಶನಗಳ ಉದಯದ ವಿಚಾರದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಇವರೆಲ್ಲರೂ ಕೂಡ ಸನಾತನ ಧರ್ಮದಿಂದ ಸಿಡಿದು ಬಂದರು, ಸನಾತನ ಧರ್ಮವನ್ನು ವಿರೋಧಿಸಿ ಬಂದರು ಅನ್ನುವ ಕಥೆಗಳನ್ನು ಇವರು ಕಟ್ಟಿದರು. ಆದರೆ ಬುದ್ಧನಾಗಲಿ, ಮಹಾವೀರನಾಗಲಿ, ಅಥವಾ ಮಹಾವೀರನ ಹಿಂದೆ ಬಂದಂತಹ ತೀರ್ಥಂಕರರು ಯಾರೇ ಆಗಲಿ, ಇವರು ಯಾರೂ ಕೂಡ ಸನಾತನ ಧರ್ಮದಿಂದ ಸಿಡಿದು ಬಂದದ್ದಕ್ಕೆ ಎಲ್ಲಿಯೂ ಕೂಡ ಅವರ ಸಾಹಿತ್ಯದಲ್ಲೇ, ಬೌದ್ಧ ಸಾಹಿತ್ಯದಲ್ಲೇ, ಜೈನ ಸಾಹಿತ್ಯದಲ್ಲೇ ಆಧಾರಗಳು ಸಿಗೋದಿಲ್ಲ. ಇದನ್ನು ನಾವು ಬಹಳ ಸ್ಪಷ್ಟವಾಗಿ ನಾವು ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಹೇಳಿದೆವು. ಬುದ್ಧ ಸನಾತನ ಮೌಲ್ಯಗಳನ್ನೇ ಆತ ಪ್ರತಿಪಾದನೆ ಮಾಡ್ತಾನೆ. ಇನ್ಫ್ಯಾಕ್ಟ್ ಅವನು ಆ ಸತ್ಯಗಳಿಗೆ ಆರ್ಯ ಸತ್ಯಗಳು ಅಂತ ಹೇಳ್ತಾನೆ. ಅವನು ಆರ್ಯರ ವಿರೋಧಿಯಾಗಿದ್ದರೆ, ಅವನು ಸನಾತನ ಧರ್ಮದ ವಿರೋಧಿಯಾಗಿದ್ದರೆ ಅವನು ಅಂತಹ ಶಬ್ದಗಳಿಗೆ ಆರ್ಯ ಸತ್ಯಗಳು ಅಂತ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಬುದ್ಧ ಆರ್ಯ ಸತ್ಯಗಳನ್ನು ಪ್ರತಿಪಾದನೆ ಮಾಡ್ತಾನೆ, ಸನಾತನ ಮೌಲ್ಯದ ಆಶಯಗಳನ್ನು ಪ್ರತಿಪಾದನೆ ಮಾಡ್ತಾನೆ, ವೇದಗಳು ಏನು ಹೇಳ್ತವೆ ಅಂತಹ ಮೌಲ್ಯಗಳ ಪ್ರತಿಪಾದನೆಯನ್ನು ಮಾಡ್ತಾನೆ. ಆದರೆ ಅವನು ವೇದಗಳಲ್ಲಿ ಹೇಳುವ ಅಥವಾ ವೇದೋಕ್ತವಾದ ಯಜ್ಞಗಳ, ಯಾಗಗಳ ವಿಚಾರದಲ್ಲಿ ಮಾತ್ರ ತನ್ನ ವಿರೋಧವನ್ನು ಅವನು ದಾಖಲೆ ಮಾಡ್ತಾನೆ. ಈ ಒಂದು ಸ್ಪಷ್ಟತೆಯನ್ನು ನಾವು ಮಕ್ಕಳಿಗೆ ಕೊಟ್ಟಿದ್ದೆವು. ಆದರೆ ಅದನ್ನೆಲ್ಲವನ್ನು ಕಿತ್ತು ಹಾಕಿ ಕಾಂಗ್ರೆಸ್ ಸರ್ಕಾರದ ಸಮಿತಿ, ಪರಿಷ್ಕರಣ ಸಮಿತಿ ಮತ್ತೆ ಎಲ್ಲ ಹಳೆಯ ಗೊಂದಲಗಳನ್ನು ಪಠ್ಯಪುಸ್ತಕದಲ್ಲಿ ತಂದು ಇವರೆಲ್ಲರೂ ಕೂಡ ಸನಾತನ ಧರ್ಮದಿಂದ ಸಿಡಿದು ಹೊರಗೆ ಬಂದರು ಅನ್ನುವ ಕಥೆಯನ್ನು ಮಕ್ಕಳಿಗೆ ತುಂಬಿಸಿ, ಮಕ್ಕಳ ತಲೆಯಲ್ಲಿ ತುಂಬಿಸಿ, ಒಟ್ಟಾರೆಯಾಗಿ ದೇಶದಲ್ಲಿ ವಿಭಜನೆಯ ಒಂದು ಬೀಜವನ್ನು ಈ ಮಕ್ಕಳ ತಲೆಯಲ್ಲಿ ಇವರು ಹುಟ್ಟು ಹಾಕ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಇದು ಕೂಡ ಅತ್ಯಂತ ಮುಖ್ಯವಾದ ಒಂದು ಅಂಶ. ಪರಿಷ್ಕರಣ ಸಮಿತಿ, ಕಾಂಗ್ರೆಸ್ ಸರ್ಕಾರದ ಪರಿಷ್ಕರಣ ಸಮಿತಿ ಏನಿದೆ, ಅದು ಈ ಎಲ್ಲ ಗೊಂದಲಗಳನ್ನು ಪಠ್ಯಪುಸ್ತಕದ ಒಳಗೆ ತುಂಬಿಸುವ ಮೂಲಕ ಮಕ್ಕಳಲ್ಲಿ ದ್ವೇಷ ಭಾವನೆಯನ್ನು, ಮಕ್ಕಳಲ್ಲಿ ವಿಭಜನೆಯ ಭಾವನೆಯನ್ನು, ಮಕ್ಕಳಲ್ಲಿ ರಾಷ್ಟ್ರೀಯತೆಯ ವಿರುದ್ಧದ ಭಾವನೆಯನ್ನು ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು.